ನಮಸ್ಕಾರ ಸ್ನೇಹಿತರೆ, ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ವಿದ್ಯೆ ಎನ್ನುವುದು ಮನುಷ್ಯನ ಜೀವನಕ್ಕೆ ಬೆಳಕು. ಆ ಬೆಳಕಿನ ಪ್ರತೀಕವಾಗಿರುವ ದೇವಿಯೇ ಸರಸ್ವತಿ. ನಮ್ಮ ಶಾಸ್ತ್ರಗಳು ಮತ್ತು ಪುರಾಣಗಳಲ್ಲಿ ಸರಸ್ವತಿ ದೇವಿಯನ್ನು ಜ್ಞಾನದ ದೇವತೆ ಎಂದು ಏಕೆ ವರ್ಣಿಸಲಾಗಿದೆ? ಹಾಗಾದರೆ ಜ್ಞಾನದ ಮೂಲ ಯಾರು? ಇದರ ಹಿಂದೆ ಇರುವ ಅರ್ಥ ಮತ್ತು ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರತೀಯ ಸಂಸ್ಕೃತಿಯಲ್ಲಿ ಜ್ಞಾನವೆಂದರೆ ಕೇವಲ ಮಾಹಿತಿಯಲ್ಲ, ಅದು ಆತ್ಮ ಪರಿಶೀಲನೆ ಮತ್ತು ಬುದ್ಧಿವಂತಿಕೆ. ಸರಸ್ವತಿ ದೇವಿಯು ಈ ಆಳವಾದ ಜ್ಞಾನದ ಪ್ರತಿನಿಧಿ. ಅವಳ ಹೆಸರು ನದಿಯಿಂದ ಜ್ಞಾನದ ದೇವತೆಯಾಗಿ ವಿಕಸಿಸಿದೆ. ವೀಣೆ ಸೃಜನಶೀಲತೆಯನ್ನು, ಹಂಸ ವಿವೇಕವನ್ನು ಸಂಕೇತಿಸುತ್ತದೆ. ಇದು ಪ್ರಾಚೀನ ತತ್ವಶಾಸ್ತ್ರ ಮತ್ತು ಆಧುನಿಕ ಮನೋವಿಜ್ಞಾನದೊಂದಿಗೆ ಹೊಂದುತ್ತದೆ. ಜ್ಞಾನ ಸಂಪಾದನೆಗೆ ಏಕಾಗ್ರತೆ, ಸೃಜನಶೀಲತೆ ಮುಖ್ಯವೆಂದು ತಿಳಿಸುತ್ತದೆ. ಸರಸ್ವತಿ ಎಂಬ ಪದವು ಸಂಸ್ಕೃತದ ಸರಸ್ ಪದದಿಂದ ಬಂದಿದೆ. ಇದು ನಿರಂತರ ಹರಿವು ಅಥವಾ ಶುದ್ಧ ನೀರನ್ನು ಸೂಚಿಸುತ್ತದೆ. ಜ್ಞಾನವು ನದಿಯಂತೆ ನಿರಂತರವಾಗಿ ಹರಿಯುತ್ತದೆ ಮತ್ತು ಬುದ್ಧಿವಂತಿಕೆಯನ್ನು ಸಂಕೇತಿಸುತ್ತದೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ಜ್ಞಾನವನ್ನು ಎಂದಿಗೂ ಸ್ಥಿರವೆಂದು ಪರಿಗಣಿಸುವುದಿಲ್ಲ. ಅದು ನದಿಯಂತೆ ನಿರಂತರವಾಗಿ ಹರಿದು ವಿಸ್ತಾರಗೊಳ್ಳುತ್ತಾ ಬೆಳೆಯುತ್ತದೆ. ಈ ಕಾರಣಕ್ಕೆ ಸರಸ್ವತಿಯನ್ನು ಮೊದಲಿಗೆ ಋಗ್ವೇದದಲ್ಲಿ ನದಿಯಾಗಿ ವರ್ಣಿಸಲಾಗಿದೆ. ನಂತರದ ವೈದಿಕ ಸಾಹಿತ್ಯದಲ್ಲಿ ಅವಳು ಜ್ಞಾನ, ವಾಣಿ ಮತ್ತು ಬುದ್ಧಿಯ ಸಂಕೇತವಾಗಿ ರೂಪಾಂತರಗೊಂಡಿದ್ದಾಳೆ. ಋಗ್ವೇದದ ಹಲವು ಸೂಕ್ತಗಳಲ್ಲಿ ಸರಸ್ವತಿಯನ್ನು ಮಾನವನ ಬುದ್ಧಿಯನ್ನು ಶುದ್ಧೀಕರಿಸುವ ಶಕ್ತಿ ಎಂದು ಬಣ್ಣಿಸಲಾಗಿದೆ. ಸರಸ್ವತಿಯ ಪ್ರತಿಯೊಂದು ಅಂಶವೂ ಜ್ಞಾನದ ವಿಭಿನ್ನ ಮುಖವನ್ನು ಸೂಚಿಸುತ್ತದೆ. ಅವಳ ಕೈಯಲ್ಲಿರುವ ವೀಣೆ ಸೃಜನಶೀಲತೆ ಮತ್ತು ಶಿಸ್ತಿನ ಸಂಯೋಜನೆಯ ಸಂಕೇತ. ಸಂಗೀತವು ನಿಯಮಗಳ ಒಳಗೆ ಸ್ವಾತಂತ್ರ್ಯ ಕಲಿಸುವಂತೆ, ನಿಜವಾದ ಜ್ಞಾನವು ನಿಯಂತ್ರಿತ ಚಿಂತನೆಯ ಮೂಲಕವೇ ಬೆಳೆಯುತ್ತದೆ. ದೇವಿಯ ವಾಹನವಾದ ಹಂಸವು ಅತ್ಯಂತ ಮಹತ್ವದ್ದಾಗಿದೆ. ಪೌರಾಣಿಕ ನಂಬಿಕೆಯಂತೆ ಹಂಸವು ಹಾಲು ಮತ್ತು ನೀರಿನ ನಡುವಿನ ವ್ಯತ್ಯಾಸವನ್ನು ಗುರುತಿಸಬಲ್ಲದು. ಇದು ಸತ್ಯ, ಸುಳ್ಳು, ಸರಿಯಾದುದು, ತಪ್ಪಾದುದು ಎಂಬ ಭೇದವನ್ನು ಅರಿಯುವ ವಿವೇಕದ ಸಂಕೇತವಾಗಿದೆ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಅರಿವಿನ ವಿಜ್ಞಾನವು ಜ್ಞಾನ ಸಂಪಾದನೆಗೆ ಏಕಾಗ್ರತೆ, ಸೃಜನಶೀಲತೆ ಮತ್ತು ಗಮನ ಮುಖ್ಯವೆಂದು ಹೇಳುತ್ತದೆ. ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಪ್ರಕಟಿಸಿದ ಅಧ್ಯಯನಗಳ ಪ್ರಕಾರ, ಸಂಗೀತ ಅಭ್ಯಾಸ ಮತ್ತು ಅಧ್ಯಯನವು ಮೆದುಳಿನ ನರಸಂಪರ್ಕಗಳನ್ನು ಬಲಪಡಿಸುತ್ತದೆ. ಈ ಅಂಶಗಳು ಸರಸ್ವತಿಯ ವೀಣೆ ಮತ್ತು ವಾಣಿಯ ಸಂಕೇತಗಳೊಂದಿಗೆ ನೇರವಾಗಿ ಹೊಂದಿಕೆಯಾಗುತ್ತವೆ. ಸ್ನೇಹಿತರೆ, ಇದರಿಂದ ತಿಳಿದುಕೊಳ್ಳುವ ಮುಖ್ಯ ಅಂಶವೆಂದರೆ, ವಿದ್ಯೆ ಎನ್ನುವುದು ಮನುಷ್ಯನ ಜೀವನದ ಬೆಳಕು ಹೇಗೋ ಹಾಗೆ ಆ ಬೆಳಕಿನ ಪ್ರತೀಕವಾಗಿರುವ ದೇವಿಯೇ, ಜ್ಞಾನದ ದೇವತೆಯೇ ಸರಸ್ವತಿ ಎಂದು ಹೇಳಬಹುದು. ಈ ವಿಷಯ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.